ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರಯತೀರ್ಥವಾಕ್. ನವಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಧ್ಯವಾರಾನಿಧೀನ್ ಶ್ರೀಸತ್ಯವೃತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾವಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನವಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಂ ಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಜರಾಸಂಧನ ವಧಕ್ಕಾಗಿ ಮುಖ್ಯ ಪಾತ್ರವನ್ನು ವಹಿಸಿದಂತಹ ಭೀಮಸೇನ ದೇವರು ಆ ಯಶಸ್ಸನ್ನು, ಕೀರ್ತಿಯನ್ನು, ಪುಣ್ಯವನ್ನು ಪೂರ್ಣವಾಗಿ ಧಾರೆ ಎರೆದು ಕೊಡೋದಕ್ಕಾಗಿ ಪರಮಾತ್ಮ ಸಾಕ್ಷಾತ್ತಾಗಿ ನಿಂತಿದ್ದಾನೆ. ಜರಾಸಂಧನ ಮನೆಗೆ ಪ್ರವೇಶ ಮಾಡಿದ್ದಾರೆ ಹಿಂದಿನ ದ್ವಾರದಿಂದ. ಆಗ ಯುದ್ಧಕ್ಕಾಗಿ ಬಂದಿದ್ದೇವೆ, ನಮ್ಮವರನ್ನು ನೀನು ನರಬಲಿಯನ್ನು ಕೊಡಬೇಕಂತ ವಿಚಾರ ಮಾಡಿ ಅವರನ್ನು ಬಿಡಲಿಲ್ಲ ಅಂತಾದರೆ ನಾವು ಯುದ್ಧ ಮಾಡಿ ನಿನ್ನನ್ನು ಸಂಹಾರ ಮಾಡ್ತೇವೆ. ಆಗ ಜರಾಸಂಧ ಹೇಳ್ತಾನೆ, ಸೈನ್ಯವನ್ನಾದರೂ ತೆಗೆದುಕೊಂಡು ಯುದ್ಧ ಮಾಡ್ರಿ, ಅಸ್ತ್ರಶಸ್ತ್ರಗಳಿಂದಾದರೂ ಯುದ್ಧಕ್ಕೆ ತಯಾರು, 3 ಜನ ಏಕಕಾಲಕ್ಕೆ ಬಂದರೂ ನಾನು ತಯಾರಿದ್ದೇನೆ, ಹೇಗಾದರೂ ಸರಿ, ಅವರನ್ನು ಬಿಡುವುದಿಲ್ಲ, ಅವರು ಅದಕ್ಕೆ ಯೋಗ್ಯರಾಗಿದ್ದಾರೆ, ಅವರನ್ನು ನಾನು ಬಲಿಯನ್ನು ಕೊಡಬೇಕು ಅಂತ ವಿಚಾರ ಮಾಡಿದ್ದೇನೆ, ಹಾಗಾಗಿ ಅವರನ್ನು ಬಲಿಯನ್ನು ಕೊಟ್ಟೇ ಕೊಡ್ತೇನೆ ನಾನು. ಕೃಷ್ಣ ಹೇಳ್ತಾನೆ, ಇಚ್ಛಸ್ಯ ಪರೇ ವೇದಪಥಂ ವಿದಾಯ, ಇದು ವೇದ ಮಾರ್ಗ ಅಲ್ಲ, ಧರ್ಮ ಮಾರ್ಗ ಅಲ್ಲ, ಅದನ್ನು ಬಿಟ್ಟು ನೀನು ಹೊರಟಿದ್ದಿ, ಅದನ್ನು ಬಿಟ್ಟು ಅಂತಾದರೆ ನಾನು ನಿನ್ನನ್ನು ಬಿಡ್ತೇನೆ, ಇಲ್ಲದೇ ಇದ್ದರೆ ನಿನ್ನನ್ನು ಕೊಂದು ಹಾಕ್ತೇನೆ ನಾನು ಅಂದಾಗ ಆಗಲಿ ಅಂತ ಯುದ್ಧಕ್ಕೆ ಬರ್ತಾರೆ. ಯುದ್ಧಕ್ಕೆ ಬಂದದ್ದು ಯಾರನ್ನು ನೀನು ಆರಿಸ್ತಿ ಅಂದಾಗ ಅರ್ಜುನನ್ನು ಬಿಟ್ಟ, ಕೃಷ್ಣನನ್ನು ಬಿಟ್ಟ. ಯಾಕೆ? ಕೃಷ್ಣನ ಬಲ ಅನಂತ ಅಪಾರವಾಗಿದೆ ಅಂತ ಗೊತ್ತು, ಅವನ ಜೊತೆಗೆ ಸೋತದ್ದು ಗೊತ್ತು, ಆ ಭಯದಿಂದ ಬಿಟ್ಟಿದ್ದಾನೆ. ಕುತ್ಸಯನ್ ಗೋಪ, ಆದರೆ ಏನೋ ಒಂದು ಹೇಳಿಬಿಡ್ಬೇಕಲ್ಲ, ಇವನು ಆಕಳನ್ನು ಮೇಯಿಸುವಂತಹ ವ್ಯಕ್ತಿ, ಇವನ ಜೊತೆಗೆ ನಾನೇನು ಯುದ್ಧ ಆಡಲಿ, ಆಗಲೇ 18 ಬಾರಿ ಆಡಾಗಿದೆ. ಹಾಗಾಗಿ ಈಗ ಹೋದೆ 19ನೇ ಬಾರಿ ಅಂದರೆ ನಾನು ಕೊಂದೆ ಹಾಕ್ತಾನೆ, ಬೇಡ ಬೇಡ ಅಂತ ತಾನು ಅವನನ್ನು ಗೋಪ ಅಂತ ಹೇಳಿ, ಗೊಲ್ಲ ಅಂತ ಹೇಳಿ ನಿಂದ ಮಾಡಿ ಅವನನ್ನು ಬಿಟ್ಟ. ಅರ್ಜುನ ಸಣ್ಣ ಹುಡುಗ, ಇವನ ಜೊತೆಗೆ ನಾನೇನು ಯುದ್ಧ ಆಡಲಿ ಅಂತ ಹೇಳಿ ಬಿಟ್ಟುಬಿಟ್ಟ. ಅಂದರೆ ಅವನ ಬಲ ಇವನ ಮುಂದೆ ಬಹಳ ಸಣ್ಣದಾಗಿತ್ತು, ಹಾಗಾಗಿ ಸಣ್ಣವನು ಅಂತ. 55 ವರ್ಷ ಆಗಿತ್ತು ಅವನಿಗೆ, ಶ್ರೀಮದಾಚಾರ್ಯರನ್ನು ತಿಳಿಸಿಕೊಡ್ತಾರೆ. ಹಾಗಾಗಿ ಮತ್ತು ಅಷ್ಟೇ ಅಲ್ಲದೇನೆ ಅಹಂಕಾರವೂ ಬಂದಿತ್ತು ಅರ್ಜುನನಿಗೆ, ನನ್ನಷ್ಟು ಪರಾಕ್ರಮಿಗಳು ಯಾರೂ ಇಲ್ಲ, ಭೀಮನಕ್ಕಿಂತ ನಾನು ಪರಾಕ್ರಮಿ ಅಂತ ತಿಳಿದಿದ್ದ. ಅದನ್ನೂ ಅವನಲ್ಲಿ ಇದ್ದದ್ದನ್ನು ಅಳಿಸುವುದಕ್ಕಾಗಿ ಪರಮಾತ್ಮ ಅವನನ್ನು ಕರೆದುಕೊಂಡು ಬಂದದ್ದು. ನಿನ್ನೆ ಕೇಳಿದ್ದೀರಿ ನೀವೆಲ್ಲರೂ. ಕೊನೆಗೆ ಭೀಮನನ್ನು ಆರಿಸ್ತಾನೆ. ಭೀಮ ಮಹಾಗಟ್ಟಿ, ಮಹಾಬಲಿಷ್ಠ, ಹಾಗಾಗಿ ನಾನು ಗೆದ್ದರೆ ಕೀರ್ತಿ ಬರ್ತದೆ, ಸತ್ತರೂ ಕೀರ್ತಿ ಬರ್ತದೆ ಅಂತ ವಿಚಾರ ಮಾಡಿ ಆ ಭೀಮನ ಜೊತೆಗೆ ಘನಘೋರವಾದ ಯುದ್ಧ. ಎಷ್ಟು ದಿನ? 15 ದಿನಗಳ ಕಾಲ ಯುದ್ಧ ಮಾಡ್ತಾನೆ. ಭೀಮಸೇನ ದೇವರು ಕ್ಷಣದಲ್ಲಿ ಅವನನ್ನು ಸಂಹಾರ ಮಾಡಬಹುದು, ಆದರೂ ಬ್ರಹ್ಮದೇವರ ಕೊಟ್ಟ ವರವನ್ನು ಗೌರವಿಸುವುದಕ್ಕಾಗಿ ಅವನ ಜೊತೆಗೆ 15 ದಿನ ಯುದ್ಧ ಮಾಡಿ ಕೊನೆಗೆ ಯುದ್ಧವಾಡುವ ಸಮಯ ಹೇಗೆ ಇತ್ತು, ಯಾವ್ಯಾವ ಆಯುಧಗಳಿಂದ, ಮುಷ್ಟಿಗಳಿಂದ ಯುದ್ಧ ಮಾಡಿದ್ದಾರೆ, ಬ್ರಹ್ಮಾಂಡ ಆಗ್ತಾ ಇದೆಯೇನೋ ಅಂತ ಅಷ್ಟು ಅಸುರರಲ್ಲಿ ಅತೀ ನೀಚನಾದ
ಕಲಿಯ ನಂತರದಲ್ಲಿ ಇದ್ದ ವಿಪ್ರಚಿತಿಯ ಆಗೇನೆ ಹುಟ್ಟಿ ಬಂದವನು ಈ ಜರಾಸಂಧ. ಈ ಕಡೆಗೆ ದೇವತಾ ಶ್ರೇಷ್ಠರಾದ ದೇವೋತ್ತಮರಾದ ವಾಯುದೇವರು. ಹಾಗಾಗಿ ಬಲದಲ್ಲಿ ಇಬ್ಬರೂ ಉತ್ತಮರೇ. ಆದರೆ ಭೀಮಸೇನ ದೇವರ ಬಲದ ಮುಂದೆ ಇವನೇನೂ ಇಲ್ಲ. ಆದರೂ ಬ್ರಹ್ಮಾಂಡ ಸ್ಫೋಟ ಸಂಕಾಶೇರ್ ಯಥಾ ಕೇಶವ ಕೈಟಭೌ ಚಚಾಲ ಪೃಥ್ವಿ ಗಿರಯಶ್ಚ ಚೂರ್ಣಿತಾ. ಎಲ್ಲ ಬೆಟ್ಟಗಳು ಒಡೆದು ಹೋಗಿವೆ ಅಂತೆ, ಸಮುದ್ರಗಳೆಲ್ಲ ಉಕ್ಕಿ ಬರ್ತಾ ಇವೆ. ಅಷ್ಟು ಇವರ ಘರ್ಷಣೆಯಿಂದ ದೇವತೆಗಳೆಲ್ಲ ಮೇಲೆ ನಿಂತಿದ್ದಾರೆ. ಭೀಮನಿಗೆ ಗೆಲುವಾಗಬೇಕು ಅಂತ ಅಸುರರು ಮೇಲೆ ನಿಂತಿದ್ದಾರೆ ಆಕಾಶದಲ್ಲಿ. ಯಾರಿಗೆ? ಜರಾಸಂಧನಿಗೆ ಗೆಲುವಾಗಬೇಕು ಅಂತ. ಹೀಗೆ ಸುರಸ್ತು ಭೀಮಸ್ತ ಜಯಾಭಿಕಾಂಕ್ಷಿಣಃ ತಥಾಸುರಾಹ ಮಗಧಾಧಿಪಸ್ಯ ಪಶ್ಯಂತಿ ಸರ್ವೇ ಕ್ರಮಶೋ ಬಲಂ ಸ್ವಂ ಸಮಾಧತೆ ಮಾರುತನಂದನೋಪಿ ಮಾನಯಿತ್ವಾರವರಂ ಧಾತುರ ದಿವಸಾನ್ ದಶಪಂಚ ಚ ವಾಸುದೇವಾಜ್ಞೆಯ ಭೀಮಃ ಶತ್ರುಂ ಹಂತುಂ ಮನೋದಧೇ. ಇವನು ಬಲ ಎಷ್ಟುದಂತ ಗೊತ್ತಾಯಿತು. ಜಗತ್ತಿಗೆ ಬ್ರಹ್ಮದೇವರು ಹೊರ ಕೊಟ್ಟಿದ್ದು ಸಾರ್ಥಕ ಆಯಿತು, ಸಾಕಿನ್ನ ಅಂತ ಹೇಳಿ ಪ್ರಣಮ್ಯ ಋಷಿಕೇಶಂ ಹರ್ಷಾದ ಆಶಿಸ್ಲೆ ಅಫಲ್ಗುಣಂ ರಿಪುಂ ಜಗಾರ ಮುಕುಟೆ. ತಲೆ ಮೇಲೆ ಕಾಲಿಟ್ಟು ಅವನನ್ನು ಕುರುಮ ದೇಶಕ್ಕೆ ಜೋರಾಗಿ ಹೊಡೆದು ಅವನನ್ನು ಎರಡು ಹೋಳು ಮಾಡಿ ಎತ್ತಿ ಒಗೆದು ಬಿಟ್ಟಿದ್ದಾರೆ ಭೀಮಸೇನ ದೇವರು. ಅವನು ಸತ್ತು ಬಿದ್ದಿದ್ದಾನೆ. ಆಗ ಅಲ್ಲೇ ಸಾಕ್ಷಾತ್ತಾಗಿ ಪರಮಾತ್ಮ ಕೂತಿದ್ದಾನೆ. ನಾವು ದೇವರ ಪ್ರತಿಮೆ ಅಥವಾ ಗುರುಗಳು ಮುಂದೆ ಇಟ್ಟುಕೊಂಡು ಕಾರ್ಯವನ್ನು ಮಾಡಿ ಅವರಿಗೆ ಸಮರ್ಪಣೆ ಮಾಡಿದರೆ ನಾವು ಧನ್ಯರು ಅಂತಂತೇವೆ. ಸ್ವಯಂ ಪರಮಾತ್ಮ ಎದುರಿಗಿದ್ದಾನೆ. ಎರಡು ಮಹಾ ತುತ್ತುಗಳು. ಯಾವುದ್ಯಾವುದು? ಒಂದು ಜರಾಸಂಧ, ಎರಡನೇದ್ದು ದುರ್ಯೋಧನ. ಈ ಇಬ್ಬರನ್ನು ಸಂಹಾರ ಮಾಡಬೇಕಾದ ಶ್ರೀಕೃಷ್ಣ ಪರಮಾತ್ಮ ಎದುರಿಗೆ ಇದ್ದಾನೆ ಭೀಮಸೇನ ದೇವರು. ಭೀಮಸೇನ ದೇವರು ದುರ್ಯೋಧನವನ್ನು ಸಂಹಾರ ಮಾಡಬೇಕಾದಾಗೂ ಕೃಷ್ಣ ಎದುರಿಗೆ ಇದ್ದ. ಅವನೇ ನಿಂತು ಸಂಹಾರ ಮಾಡಿಸಿ ಆ ಪುಣ್ಯವನ್ನು ತಾನು ಸಮರ್ಪಣೆ ಮಾಡಿಸಿಕೊಂಡ. ಹಾಗೆ ಜರಾಸಂಧನ ಸಂಹಾರದಲ್ಲಿಯೂ ಪರಮಾತ್ಮ ಎದುರಿಗೆ ಇದ್ದಾನೆ. ಭಜ್ಜಮಾನೆ ಶರೀರಸ್ಯ. ಅವನ ಶರೀರವನ್ನು ಹೋಳ ಮಾಡಬೇಕಾದಾಗ ಬ್ರಹ್ಮಾಂಡ ಏನೋ ಒಡೆದು ಹೋಗ್ತಾ ಇದೆ, ಪ್ರಳಯ ಬರ್ತಾ ಇದೆಯೇನೋ ಅಂತ ಹೇಳಿ ಧ್ವನಿ ಬಂದಿದೆ ಅಂತ. ಬಭುವರಾವೋ ಏನೇವ ತಸ್ತ ಏತದ್ ಜಗತ್ರಯಂ. ಮೂರು ನೋಕುಗಳು ಅಳಗಾಡಿ ಹೋಗಿಬಿಟ್ಟಿವೆ ಅಂತೆ. ಅಷ್ಟು ಮಹಾಪರಾಕ್ರಮಿ ಅವನು. ಅಂಥ ಮಹಾಪರಾಕ್ರಮಿಯನ್ನು ಬಿದಿರು ಶೀಳುವಂತೆ ಶೀಳಿ ಎತ್ತಿ ಒಗೆದು ಬಿಟ್ಟಿದ್ದಾರೆ ಭೀಮಸೇನ ಪರಾಕ್ರಮ. ನಿಹತ್ಯ ಕೃಷ್ಣಸ್ಯ ರಿಪುಂಸ ಭೀಮ ಸಮರ್ಪಯಾಮಾಸ ದರ್ಶನಂ ಹರೇಃ ಕೃತಾಂ ಹಿ ಭೀಮೇನ ಸಮರ್ಚತಾಂ ತಂ ಸಮಕ್ಷಮತ್ ಆದಾತು ಇಹ ಆಗತೋ ಕ್ಷಜಃ. ಸಮಕ್ಷಮದಲ್ಲೇನೆ, ಕೃಷ್ಣನ ಸಮಕ್ಷಮದಲ್ಲೇನೆ ಆ ಸಂಹಾರ ಮಾಡಿದ ಶತ್ರುವ ಪುಣ್ಯವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಿದರೆ ಕೃಷ್ಣ ಸಂತೋಷದಿಂದ ಅದನ್ನು ಸ್ವೀಕಾರ ಮಾಡಿದಂತೆ. ಸ್ವೀಕೃತ್ಯ ಪೂಜಾಂಚ ಋಕೋದರಸ್ಯ. ಬಹಳ ವಿಚಿತ್ರ ಇದೆ ರೀ. ನಾವು ಪೂಜಾ ಮಾಡ್ತೇವೆ, ನಾವು ಊಟಕ್ಕೆ ಹಾಕ್ತೇವೆ ಅಂದಾಗಲೂ ಸ್ವೀಕಾರ ಮಾಡಲಿಕ್ಕೆ ಯಾರೂ ಬರುವುದಿಲ್ಲ. ದೇವರು ನಾವು ಮಾಡಿದ ಕರ್ಮಗಳನ್ನು ಸ್ವೀಕಾರ ಮಾಡ್ತಾನೆ ಅಂತಂದರೆ ನಾವು ಮಾಡಿದ ಕರ್ಮ ನಿಷ್ಠೆ, ಭಕ್ತಿ, ಶ್ರದ್ಧಾ, ವಿಶ್ವಾಸ ಎಲ್ಲ ಇರಬೇಕು. ಅಂದಾಗ ದೇವರು ಅದನ್ನು ಸ್ವೀಕಾರ ಮಾಡ್ತಾನೆ. ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಬಹುದು, ಅಲಂಕಾರಾದಿಗಳನ್ನು ಮಾಡಬಹುದು, ಹಣ್ಣು ಹಂಪಲ ನೈವೇದ್ಯ ಊಟ ಅಡಿಗೆ ಅಂತ ವೈಭವದಿಂದ ಮಾಡಬಹುದು. ಆದರೆ ಭಕ್ತಿ ವಿಶ್ವಾಸ ಇವುಗಳನ್ನು ನೋಡಿ ಪರಮಾತ್ಮ ಬಂದು ಅದನ್ನು ಸ್ವೀಕಾರ ಮಾಡ್ತಾನೆ. ಕಣಕಣಗಳಲ್ಲಿಯೂ ದೇವರನ್ನು ನಮಿಸುವ ಸ್ತುತಿಸುವ ಭೀಮಸೇನ ದೇವರು ಅದನ್ನು ಸಮರ್ಪಣೆ ಮಾಡಿದರೆ ಪರಮಾತ್ಮ ಆನಂದದಿಂದ ಅದನ್ನು ಸ್ವೀಕಾರ ಮಾಡಿ ಆಶೀರ್ವಾದ ಮಾಡಿದ್ದಾನೆ. ಮತ್ತೆ ಅರ್ಜುನ ಬಂದು ಆಲಿಂಗನ ಮಾಡಿಕೊಂಡಿದ್ದಾನೆ. ಭೀಮಸೇನ ದೇವರಿಗೆ ನಮಸ್ಕಾರ ಮಾಡಿದ್ದಾನೆ. ಇದು ದೊಡ್ಡ ಆಪತ್ತಿದು. ಜರಾಸಂಧ ಅಂದರೆ ಮಹಾ ದೊಡ್ಡ ಆಪತ್ತು. ದೈತ್ಯರಲ್ಲಿ ಅವನಷ್ಟು ಸಮರ್ಥನಾದವನು ವ್ಯಕ್ತಿ ಯಾರಿಲ್ಲ. ಅವನನ್ನು ಸಂಹಾರ ಮಾಡೋದು ಅಷ್ಟು ಸರಳಲ್ಲ. ಅಂಥದ್ದು ನಮ್ಮ ಅಣ್ಣ ಭೀಮಸೇನ ಸಂಹಾರ ಮಾಡಿದ ಅಂತ ಹೇಳಿ ಭಕ್ತಿಯಿಂದ ಬಂದು ನಮಸ್ಕಾರ ಮಾಡಿದ್ದಾನೆ. ಆ ಭೀಮಸೇನ ಮತ್ತೆ ಪುನಃ ಕೃಷ್ಣನಿಗೆ ನಮಸ್ಕಾರ ಮಾಡಿದ. ಸಣ್ಣವನು ದೊಡ್ಡವರಿಗೆ ನಮಸ್ಕಾರ, ದೊಡ್ಡವರು ದೊಡ್ಡವರಿಗೆ ನಮಸ್ಕಾರ. ಹೀಗೆ ನಿಹತ್ಯ ಸ್ವೀಕೃತ್ಯ ಪೂಜಾಂಚ ಋಕೋದರಸ್ಯ ದೃಢಂ ಸಮಾಶ್ಲಿಶ್ಯ ಚ ಜನಾರ್ದನಃ. ಕೃಷ್ಣನೂ ಆಲಿಂಗನ ಮಾಡಿಕೊಂಡನ. ಪ್ರೀತೋ ನಿತಾಂತಂ ಪುನರೇವ ಕೃಷ್ಣಂ. ದೇವರಿಗೆ ಎಷ್ಟು ಸಂತೋಷ ಆಗಿರಬೇಕು. ಸದಾ ಆನಂದಪೂರ್ಣ ಪರಮಾತ್ಮ. ಆದರೂ ತಾನು ಸಂತೋಷಪಟ್ಟಂತೆ ಭೀಮಸೇನ ದೇವರ ಮಾಡಿದ ಕಾರ್ಯ ಇದು ಅಭೂತಪೂರ್ವವಾದದ್ದು, ಅಪರೂಪವಾದ ಕೆಲಸ. ದೊಡ್ಡ ಆಪತ್ತು ಪರಿಹಾರ ಮಾಡಿದ್ದಾರೆ ಸಜ್ಜನರಿಗೆ ಅಂತ ಹೇಳಿ ಕೃಷ್ಣ ಸಂತೋಷಪಟ್ಟಿದ್ದಾನೆ. ಜಗ್ಮಸುರಾಶ್ಚ ಅತಿತರಾಂ ಪ್ರಹೃಷ್ಟಾ. ಅಷ್ಟೇ ಎಲ್ಲ ಅಸುರರಿಗೆ ದುಃಖವಾಗಿದೆ.
ಅಯ್ಯೋ ನಮ್ಮ ಮುಖಂಡ, ನಮ್ಮ ನೇತ ಅವನೇ ಸತ್ತೋದ್ನ, ಇನ್ನು ನಮ್ಮ ಗತಿ ಏನು, ನಮ್ಮ ಪರಿಸ್ಥಿತಿ ಏನು ಅಂತ ಕೋಲಾಹಲ ಒದ್ದಾಡ್ತಾ ಇದ್ದಾರೆ. ಬ್ರಹ್ಮಾದಯೋ ದೀನತರಾಶ್ಚ ದೈತ್ಯಾಹ ವರಾದುಮೇಶಸ್ಯ, ರುದ್ರದೇವರ ವರ ಇತ್ತು, ಅದೂ ಭಗ್ನ ಮಾಡಿದರು. ಬ್ರಹ್ಮದೇವರ ವರ ಇತ್ತು, ಸಂಹಾರ ಮಾಡಿ ಅದನ್ನು ಮತ್ತೆ ಭಗ್ನ ಮಾಡಿದ್ದಾರೆ. ರುಕೋದರ ಅಚ್ಯುತ ಸಂಶಯೇಣ ಸುತೋ ಯಯೋ ಶರಣಂ ತಾನ್ ರಮೇಶ ಭೀಮಾರ್ಜನೋ ಸಹದೇವೇಸ್. ಆ ಜರಾಸಂಧನ ಮಗ ಸಹದೇವ ಅಂತ, ಅವನು ಕೃಷ್ಣ ಮತ್ತು ಭೀಮಾರ್ಜುನರಲ್ಲಿ ಶರಣಾಗತಿಯನ್ನು ಹೊಂದಿ ಕೃಷ್ಣನಿಗೆ ಅದ್ಭುತವಾದ ಒಂದು ರಥವನ್ನು ಕೊಟ್ಟಿದ್ದಾನೆ. ಕೃಷ್ಣನೇ ಪರಮಾತ್ಮನೇ ಇಂದ್ರನಿಗೆ ಕೊಟ್ಟಿದ್ದ ರಥ. ಆ ಇಂದ್ರ ಈ ಜರಾಸಂಧನ ಪೂರ್ವಜರಿಗೆ ಆ ರಥವನ್ನು ಕೊಟ್ಟಿದ್ದ, ಅಭೂತಪೂರ್ವವಾದ ರಥ. ಆ ರಥವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಿದ್ದಾನೆ ಸಹದೇವ. ಮತ್ತು ಅವನ ತಂಗಿ ಅಂದರೆ ಜರಾಸಂಧನ ಮಗಳು, ಆ ಮಗಳನ್ನು ಭೀಮಸೇನ ದೇವರಿಗೆ ಸಮರ್ಪಣೆ ಮಾಡಿದ್ದಾನೆ. ಆ ಭೀಮಸೇನ ದೇವ ಸ್ವೀಕಾರ ಮಾಡಿ, ನನ್ನ ತಮ್ಮನಾದ ಸಹದೇವನಿಗೆ ಈ ಹೆಣ್ಣು ಯೋಗ್ಯಳಿದ್ದಾಳೆ, ಅವಳನ್ನು ಕೊಟ್ಟು ಮದುವೆ ಮಾಡೋಣ ಅಂತ ಇಟ್ಟುಕೊಂಡ್ರಂತೆ. ರಥವನ್ನು ಕೃಷ್ಣನಿಗೆ. ರಥಃ ಹ್ಯಸೋ ವಸುನಾ ವಾಸುದೇವಾತ್ ಚಕ್ರಾಂತರ ಆಪ್ತೋ ವಸುವಂಶಜಾತ್ವಾತ್. ಇವನು ವಸುವಂಶದಲ್ಲಿ ಹುಟ್ಟಿದ್ದ, ಉಪರಿಚರ ವಸು, ಆ ವಸುವಿನ ವಂಶದಲ್ಲಿ ಹುಟ್ಟಿದವನು ಯಾರು? ಜರಾಸಂಧ. ಹಾಗಾಗಿ ಜರಾಸಂಧನಿಗೆ ಬಂತು ಈ ರಥ. ಜರಾಸುತಸ್ಯಾಸ್ಯ ರುಕೋದರಸ್ಥಂ ರಥೇ ತಂ ಅರ್ಪಯಾಮಾಸ ತಸ್ಮೈ. ಆ ರಥದಲ್ಲಿ ಗರುಡ ಬಂದು ನಿಲ್ಲಿಸಬೇಕು ಅಂತ ದೇವರ ಸಂಕಲ್ಪ. ದೇವರ ಗರುಡ ದೇವರನ್ನು ಸ್ಮರಿಸಿದಂತೆ ಕೃಷ್ಣ. ಕೃಷ್ಣೋ ಸ್ಮರದ್ ಗರುಡಂ ಸ ಧ್ವಜೋ ಅಭೂತ್. ಅರ್ಜುನನ ಧ್ವಜದಲ್ಲಿ ಹನುಮಂತ ದೇವರಿದ್ದಾರೆ. ಸಹದೇವ ಕೊಟ್ಟ ಧ್ವಜ ರಥದಲ್ಲಿ ಅದು ಕೃಷ್ಣನ ರಥ, ಅದರಲ್ಲಿ ಗರುಡಧ್ವಜ ಪರಮಾತ್ಮನ ರಥ ಗರುಡಧ್ವಜ. ಅರ್ಜುನನ ರಥ ಕಪಿಧ್ವಜ. ಹಾಗಾಗಿ ಆ ಗರುಡದೇವರೇ ಸಾಕ್ಷಾತ್ತಾಗಿ ಬಂದರೆ, ಚಿತ್ರ ಇಳಿಸಿದ್ದಲ್ಲ, ಗರುಡದೇವರೇ ಸಾಕ್ಷಾತ್ತಾಗಿ ಬಂದು ಆ ರಥದಲ್ಲಿ ನಿಲ್ಲಿಸಿದ್ದಾರೆ. ಭೀಮಃ ಕನ್ಯಾಂ ಸಹ ದೇವಸ್ಯ ಹೇತೋ ಸಮಗ್ರಹೀ ಧನುಜಸ್ಯಾತ್ಮನಃ ಸಹ. ನನ್ನ ತಮ್ಮನಾದ ಸಹದೇವನ ಹೆಂಡತಿಯೇ ಪೂರ್ವದಲ್ಲಿ ಮದುವೆಯಾಗಿದ್ದಾಳೆ, ಅವಳೇ ಇವಳು ಅಂತ ಹೇಳಿ ಅವಳಿಗೆ ಕೊಟ್ಟು ಮದುವೆ ಮಾಡಬೇಕು. ನಕುಲಸ್ಯ ಆದಾನ್ ಮದ್ರರಾಜೋ ಹಿ ಪೂರ್ವಂ. ಈ ಮದ್ರರಾಜನೇ ಹಿಂದೆ ಮದುವೆ ಮಾಡಿ ಕೊಟ್ಟಿದ್ದ. ಉಷಾದೇವಿ ಸಹದೇವರ ಹೆಂಡತಿ ಶ್ಯಾಮಲ, ಶಚಿ, ಪಾರ್ವತಿ, ಉಮಾ ಅಂದರೆ ಪಾರ್ವತಿ, ಉಷಾದೇವಿ. ಆ ಉಷಾದೇವಿ ನಕುಲ ಮತ್ತು ಸಹದೇವರ ಹೆಂಡತಿ, ಅವಳೇ ಏಕಾಹಿ ಪೂರ್ವಂತೆ ಅಶ್ವಿನಶ್ಚೈವ ಭಾರ್ಯ ಯಮೋರೇ ಮಾತೆ ಯದುಷಾ ಅಶ್ವಿ ಭಾರ್ಯ. ಆಗಲಿ ಅಂತ ತಾನು ಕೃಷ್ಣ ಮತ್ತು ಅರ್ಜುನ, ಭೀಮಸೇನ ದೇವರು ಮೂರೂ ಜನ ರಥದಲ್ಲಿ ಕೂತು ತಮ್ಮ ಊರಿಗೆ ಬರ್ತಾ ಇದ್ದಾರೆ. ಶಂಖಧ್ವನಿ ಮಾಡ್ತಾ ಬರ್ತಾ ಇದ್ದಾರೆ. ಆಗ ಧರ್ಮರಾಜನಿಗೆ ಆ ಶಂಖಧ್ವನಿ ಕೇಳಿ ಒಳ್ಳೆ ಸುದ್ದಿ ಬರ್ತಾ ಇದೆ ನಮಗೆ. ಭೀಮ, ಕೃಷ್ಣ ಮತ್ತು ಅರ್ಜುನ ಯಾವ ಕೆಲಸಕ್ಕೆ ಹೋಗಿದ್ರೋ ಆ ಕೆಲಸ ಪೂರ್ಣವಾಗಿದೆ ಅಂತ ಸೂಚನೆ ಸಿಗ್ತಾ ಇದೆ ನಮಗೆ ಅಂತ ಎಲ್ಲರೂ ಸಂತೋಷದಿಂದ ಇದ್ದಾರೆ. ಆ ಕಡೆಗೆ ಭೀಮಸೇನ ದೇವರು ತನ್ನ ಅಂದರೆ ಆ ಜರಾಸಂಧನ ಮಗನಾದ ಸಹದೇವನಿಗೆ ಪಿತೃಕಾರ್ಯ ಮಾಡುವಂತ ಅನುಮತಿ ಕೊಡಲಿಲ್ಲ. ಯಾಕೆ? ಕೃಷ್ಣನ ದ್ವೇಷಿಯವನು. ವಿಷ್ಣು ದ್ವೇಷದವನ್ನು ಪಡೆದವರು, ಕೃಷ್ಣನನ್ನು ದ್ವೇಷ ಮಾಡೋರಿಗೆ ಉದ್ಧಾರ ಆಗಬಾರ್ದು. ಅವ ಎಲ್ಲ ನರಕಗಳಲ್ಲಿ ತಿರುಗಾಡಿ ಅನುಭವಿಸಿ ದುಃಖವನ್ನು ಪಟ್ಟು ದುಃಖದಿಂದ ಮುಕ್ತನಾಗದೇ ಇದ್ದ ಅಂಧನ್ ತಮಸ್ಸೆ ಸೇರಲಿ ಅಂತ ಅವರಿಗೆ ಇಚ್ಛೆ. ಆದರೆ ಕೃಷ್ಣ ಅನುಮತಿಯನ್ನು ಕೊಟ್ಟಂತೆ. ಮುಂದಿನ ಪಿತೃಕಾರ್ಯ ತದಾಜ್ಞೀಯ ಪಿತೃಕಾರಾಣಿ ಕೃತ್ವ ತದಾಜ್ಞೀವಾಶತ್ ತಾನ್ ನೃಪಾಂಶ್ಚ. ಅವರೆಲ್ಲ ಪಿತೃಕಾರ್ಯಗಳನ್ನೆಲ್ಲ ಮಾಡಿ ಸಂಭಾವಿತಸ್ತೆ ಸಹದೇವೇನ ಸಮ್ಯಕ್ ಪ್ರಶಸ್ಯ ಕೃಷ್ಣಂ ಭೀಮಸೇನಂ ಚ ಸರ್ವೇ ಯರುಗೃಹಾನ್ ಸ್ವಾಪನಂ ಕೇಶವದ್ವಿಟ್ ಜರಾಸುತೋ ಅಂಧೇ ತಪಸಿ ಕ್ರಮವಾಗಿ ತಮಸ್ಸಿಗೆ ಹೋಗಿ ಬೀಳುತ್ತಾನೆ ಜರಾಸಂಧ. ಯಾರವನು? ವಿಪ್ರಚಿತ್ತಿ. ಕೃಷ್ಣಶ್ಚ ಪಾರ್ಥೋ ತಥೇಕಾಯಾನಂ. ಕೃಷ್ಣ, ಪಾರ್ಥ, ಭೀಮಸೇನ ದೇವರು ಒಂದೇ ರಥದಲ್ಲಿ ಕೂತು ಬರ್ತಾ ಇದ್ದಾರೆ. ತೇಷಾಂ ಶಂಖಧ್ವನಿ ನಿಪೋದಿತಾತ್ಮ ರಾಜಾ ಪ್ರೀತಿಶ್ಚಾಚಿತರಾಂ ಬಭೂವ. ಧರ್ಮರಾಜನಿಗೆ ಬಹಳ ಸಂತೋಷವಾಗಿದೆ. ಓ, ನಮ್ಮ ಕೃಷ್ಣ, ಭೀಮ, ಅರ್ಜುನ ಇವರು ಹೋದ ಕೆಲಸ ಅತ್ಯಂತ
ಗಟ್ಟಿಯಾಗಿ ಮಾಡಿಕೊಂಡು ಬಂದಿದ್ದಾರೆ. ಜರಾಸಂಧ ಸತ್ತಿದ್ದಾನೆ ಅಂತ ಅಷ್ಟರಲ್ಲೇನೆ ಕೃಷ್ಣದ್ವೈಪಾಯನರು ವೇದವ್ಯಾಸ ದೇವರು ಬಂದಿದ್ದಾರೆ. ಯಾಕೆ ಹೋಗಿದ್ದೆ? ಯಾಕೆ? ಜರಾಸಂಧನ ಸಂಹಾರ ಮಾಡಿ ರಾಜಸೂಯಾಗ ಮಾಡಿ ರಾಜಸೂಯಾಗದ ಫಲವನ್ನು ಪಾಂಡುರಾಜನಿಗೆ ಕೊಟ್ಟು ಪಾಂಡುರಾಜ ತನ್ನ ಲೋಕವನ್ನು ಸೇರಬೇಕು. ಆದರೆ ಅವನಿಗೆ ಸ್ವಲ್ಪ ಪುಣ್ಯ ಸಾಕಾಗಿತ್ತು. ಆದರೆ ಈ ರಾಜಸೂಯಾಗದಿಂದ ಬರುವ ಪುಣ್ಯ ಎಷ್ಟು ಗೊತ್ತಾ? ಎಷ್ಟು ಅಂದರೆ ಬ್ರಹ್ಮದೇವರ ಪಟ್ಟಣಕ್ಕೆ ಸೇರುವಷ್ಟು ಫಲ ಇದೆ. ಆ ಫಲ ಸಿಗುವುದು ಯಾರಿಗೆ? ಭೀಮಸೇನ ದೇವರಿಗೇನೆ ಪ್ರಧಾನ. ಇವನು ತುಪ್ಪ ಹಾಕಿದ್ದು ಮಾತ್ರ. ಧರ್ಮರಾಜ ಅಣ್ಣ ಅಂತ ಹೇಳಿ ತಾನು ಪೀಠದ ಮೇಲೆ ಕೂತು ಯಾಗಕ್ಕೆ ತುಪ್ಪವನ್ನು ಹಾಕ್ತಾ ಇದ್ದಾನೆ. ಮುಖ್ಯ ಪಾತ್ರವನ್ನು ವಹಿಸಿದ್ಯಾರು? ದೊಡ್ಡ ದೊಡ್ಡ ದೈತ್ಯರನ್ನು, ದೊಡ್ಡ ದೊಡ್ಡ ಕಾರ್ಯಗಳನ್ನು ಮುಂದೆ ಎಲ್ಲ ಬರ್ತದೆ, ಅವರೇ ನೋಡ್ತೀರಿ. ಕೃಷ್ಣ ದ್ವೈಪಾಯನೋತ ಭಗವಾನ್ ಅಭಿಗಮ್ಯ ಪಾರ್ಥಾನ್ ಆಜ್ಞಾಪಯತ್ ಸಕಲ ಸಂವೃತಿ ಸಾಧನಾಯ ತಂ ರಾಜಸೂಯ ಸಹಿತಂ ಪರಮಾಶ್ವಮೇಧ ಯಜ್ಞಂ ಸಮಾದಿಶತ್ ಅನ್ಯಕೃತಂ ವಿರಿಂಚಾತ್. ಹಿಂದೇನೆ ಹೇಳಿದ್ದಾರೆ, ಪಟ್ಟಾಭಿಷೇಕವನ್ನು ಮಾಡಬೇಕಾದಾಗ ದೊಡ್ಡ ದೊಡ್ಡ ಯಾಗವನ್ನು ಮಾಡುವ ಸೌಭಾಗ್ಯ ನಿಮಗೆ ಸಿಗಲಿ ಅಂತ ಆಶೀರ್ವಾದ ಮಾಡಿದ್ರು. ಹಾಗಾಗಿ ಎಲ್ಲ ಯಾಗವನ್ನು ಮಾಡಬೇಕಾದರೆ ಅಕ್ಕಿ ಧಾನ್ಯ ಸವಸುಗಳು ಬೇಕು, ಎಲ್ಲ ಸಾಮಗ್ರಿಗಳು ಬೇಕು. ಸಾಮಗ್ರಿಗಳು ಇದ್ದರೆ ಬಂದವರಿಗೆ ದಕ್ಷಿಣೆ ಕೊಡಲಿಕ್ಕಾಗ್ತದೆ, ಬಂದವರಿಗೆ ಊಟ ಕೊಡಲಿಕ್ಕಾಗ್ತದೆ, ಬಂದವರಿಗೆ ಆಸನ ಮರ್ಯಾದೆ ಎಲ್ಲ ವಿಧವಾದ ಸೌಖ್ಯಗಳನ್ನು ಕೊಡಲಿಕ್ಕಾಗ್ತದೆ. ಹಾಗಾಗಿ ಸಾಮಗ್ರಿಗಳನ್ನು ನೀವು ತೆಗೆದುಕೊಂಡು ಬರಬೇಕು ಅಂತ ಹೇಳಿದಾಗ ಒಂದೊಂದು ದಿಕ್ಕುಗಳಿಗೆ ಒಬ್ಬೊಬ್ಬರು ಹೋಗಿದ್ದಾರೆ. ಅರ್ಜುನ ಅಂತಾನವಾಗ, ಇಲ್ಲ ನನ್ನಲ್ಲಿ ಅದ್ಭುತವಾದ ರಥ ಇದೆ, ಅದ್ಭುತವಾದ, ಯಾಕೆಂದರೆ ಖಾಂಡವ ದಹನ ಹೇಳಕ್ಕೆ ಎಲ್ಲ ಅದ್ಭುತವಾದದ್ದನ್ನು ವರುಣನ ಕಡೆಯಿಂದ ಇಸ್ಕೊಂಡು ಬಂದು ಅಗ್ನಿ ಕೊಟ್ಟಿದ್ದ. ಗಾಂಡೀವ ಧನುಸ್ಸು, ಕಪಿಧ್ವಜ ಇದ್ದ ರಥ, ಆ ಅಕ್ಷಯ್ಯದ ಬತ್ತಳಿಕೆ ಇವನ್ನೆಲ್ಲ ಕೊಟ್ಟಿದ್ದ. ಹಾಗಾಗಿ ನನಗೆ ಸೋಲಾಗೋದಿಲ್ಲ, ನಾನು ಎಲ್ಲ ದೇಶಕ್ಕೆ ಸಂಚಾರ ಮಾಡಿ ಎಲ್ಲರನ್ನ ಗೆದ್ದು ಬರ್ತೇನೆ ಅಂತಂದಾಗ ಕೃಷ್ಣ ಹೇಳ್ತಾನೆ, ಅಷ್ಟು ಶಕ್ತಿ ನಿನಗಿಲ್ಲಪ್ಪ. ಕೀಚಕ ಇದ್ದಾರೆ, ಶಲ್ಯ ಇದ್ದಾನೆ, ಮಹಾಪರಾಕ್ರಮಿಗಳಿದ್ದಾರೆ, ಅದಕ್ಕೆ ಭೀಮನೇ ಬೇಕು. ಹಾಗಾಗಿ ನೀನು ಹೋಗುವ ಕೆಲಸ ಎಲ್ಲಿ ಹೋಗಬೇಕು, ಹೋಗಿ ನೀನು ಗಳಿಸಿಕೊಂಡು ಬರಬೇಕು. ಭೀಮ ಈ ಒಬ್ಬರನ್ನು ಸಂಹಾರ ಮಾಡಿದರೆ 100 ಜನ ಸಂಹಾರ ಮಾಡಿದಷ್ಟು ಗಟ್ಟಿ ಇದ್ದ ಒಬ್ಬ ಜನ ಇದ್ದಾರೆ, ಒಬ್ಬೊಬ್ಬರು. ಕೀಚಕ, ಜರಾಸಂಧ. ನೀ 10 ಮಂದಿನ ಸಂಹಾರ ಮಾಡದೆ 106 ಮಂದಿನ ಜನ ಸಂಹಾರ ಮಾಡೋದು ಒಂದೇ, ಇವರನ್ನು ಸಂಹಾರ ಮಾಡೋದು ಅದಕ್ಕಿಂತ ಹೆಚ್ಚಿನ ಪುಣ್ಯ ಬರ್ತದೆ. ಅಂತ ಜಟ್ಟಿ ಬಲಿಷ್ಠರಾದ ವ್ಯಕ್ತಿಗಳನ್ನು ಸಂಹಾರ ಮಾಡಲಿಕ್ಕೆ ಬೇಕಾದದ್ದು ಭೀಮನೇ. ಮತ್ತು ಅಷ್ಟೇ ಅಲ್ಲದೇನೆ ಶ್ರೀಮದಾಚಾರ್ಯ ಹೇಳ್ತಾರೆ, ಯಾರು ವಾಸಿಷ್ಠ ಕೃಷ್ಣ ವೇದವ್ಯಾಸದೇವರು ಹೇಳ್ತಾರೆ, ಕರ್ತಾಹಿ ತಸ್ಯ ಪರಮೇಷ್ಟ ಪದಂ ಪ್ರಯಾಂತಿ ಯದ್ ಅನ್ಯ ಸದ್ಗುಣವರೈ ಪರಮೇಷ್ಠಿ ತುಲ್ಯ. ಈ ಯಾಗವನ್ನು ಮಾಡೋದು ಸಾಧಾರಣ ಕೆಲಸ ಅಲ್ಲ. ಪವಮಾನ ಹೋಮ ಅಂತ ಅನ್ಕೊಂಡಿಯ ಅರ್ಜುನ? ಪವಮಾನ ಹೋಮನೂ ಸಾಧಾರಣವಾದದ್ದಲ್ಲ. ಕಲಿಯುಗದಲ್ಲಿ ಅದು ಅಪರೂಪನೇ. ವರ್ಷದ ಪೂರ್ಣ ಮಾಡಿದ ಎಲ್ಲ ಪಾಪಕರ್ಮಕ್ಕೆ ಪ್ರಾಯಶ್ಚಿತ್ತ ಅಂತ ಹೇಳ್ತದೆ. ಹಿಂದಿನ ಜನ್ಮದಲ್ಲಿಯೂ ಮಾಡಿದಂತಹ ಕರ್ಮಗಳಿಗೆ ಅದರ ಸಂಕಲ್ಪದಲ್ಲಿ ನಾವು ನೋಡ್ತೇವೆ. ಯಾಕೆ ಇದನ್ನು ಹೇಳಲಿಕ್ಕೆ ಬಂದೆ ಅಂದರೆ, ರಾಜಸೂಯಾಗ ಅದು ಅತ್ಯಧಿಷ್ಠ ದಶಾಂಗುಲಂ, ಅದರಷ್ಟು ದೊಡ್ಡ ಯಾಗ ಯಾವುದೂ ಇಲ್ಲ. ಅಶ್ವಮೇಧ ಯಾಗ, ರಾಜಸೂಯ ಯಾಗ, ಇದು ಮಹಾಮಹಾಯಾಗಗಳು, ರಾಜರು ಮಾಡುವ ಯಾಗಗಳು. ಯಾಕೆ ಅಂದರೆ ಎಲ್ಲ ಕಡೆಗೆ ಹೋಗಿ ಎಲ್ಲರನ್ನು ಸೋಲಿಸಿ ಕಪ್ಪು ಕಾಣಿಕೆ ತಂದು ಪರ್ಮಿಷನ್ ಬೇಕು ಅದಕ್ಕೆ. ಅಷ್ಟೆಲ್ಲ ಇದ್ದಾಗ ರಾಜಸೂಯ ಯಾಗ ಆಗ್ತದೆ. ಹಾಗಾಗಿ ಅಸಾಧಾರಣ ಹೇತುರ್ಯ, ಹಾಗಾಗಿ ಅದನ್ನು ಮಾಡೋದರಿಂದ ಮಹಾಪುಣ್ಯ ಬರ್ತದೆ. ಅದು ಬ್ರಹ್ಮದೇವರಿಗೆ ಸೇರಬೇಕು, ಅಂದರೆ ಬ್ರಹ್ಮ ಪದವಿಯನ್ನು ಹೊಂದುವ ಯೋಗ್ಯರಾದ ವ್ಯಕ್ತಿಗೆ ಸೇರಬೇಕು. ಪರಮೇಷ್ಠಿ ತುಲ್ಯ ಭೀಮೇ ಮಖಸ್ಯ ಫಲಮತ್ಯಧಿಕಂ ನಿಧಾತು. ಭೀಮಸೇನ ದೇವರಿಗೆ ಹೆಚ್ಚಿನ ಫಲವನ್ನು ತಂದುಕೊಡೋದಕ್ಕಾಗಿ ವೇದವ್ಯಾಸದೇವರು ಕ್ರತುಂ ತಮದಿಶತ್ ಗುರುರಬ್ಜಜಸ್ಯ. ಹಾಗಾಗಿ ವೇದವ್ಯಾಸದೇವರು ಬಂದಿದ್ದಾರೆ ಯಾಗವನ್ನು ಮಾಡಿಸಲಿಕ್ಕೆ. ಅಸಾಧಾರಣ ಹೇತುರ್ಯ, ಯಾವ ಕರ್ಮವನ್ನು ಮಾಡೋದರಿಂದ, ಯಾವ ವ್ಯಕ್ತಿ ಯಾವ ಕರ್ಮವನ್ನು ಮಾಡೋದರಿಂದ ಪೂರ್ಣ ಫಲ ಸಿಗ್ತದೋ, ಪೂರ್ಣ ಅಂತ ಆಗ್ತದೋ, ಆ ಕರ್ಮವನ್ನು ಮಾಡಿದವನಿಗೆ ತಾನೇ ಹೆಚ್ಚಿನ ಫಲ ಬರಬೇಕು. ಅಂದರೆ ಎಷ್ಟು ಬಾರಿ ನಮಗೆ ಇದನ್ನು ತಿಳಿಸಿಕೊಡ್ತಾ ಇದ್ದಾರೆ ಅಂದರೆ, ಧರ್ಮರಾಜ ಕೇವಲ ನೇತ, ಅವನು ಸುಮ್ಮನೆ ಮುಂದೆ ನಿದ್ರಿಸಿದ್ದಾರೆ ಅವನನ್ನು.
ಆದರೆ ಅಸಾಧಾರಣ ಫಲವನ್ನು ಪಡೆದವರು ಭೀಮಸೇನ ದೇವರೇ. ಕೃಷ್ಣ ಬಂದು ಅವನಿಗೆ ಫಲವನ್ನು ಕೊಟ್ಟಿದ್ದ, ವೇದವ್ಯಾಸ ದೇವರು ಬಂದು ಅವನಿಗೆ ಫಲವನ್ನು ಕೊಟ್ಟಿದ್ದಾರೆ. ಅವನು ಸುಮ್ಮನೆ ಫಲಕ್ಕೆ ಅಧಿಷ್ಠಾನ ಅಂತ ಫಲ ಕೊಟ್ಟಿದ್ದಲ್ಲ, ಅದಕ್ಕೆ ತಕ್ಕ ಕೆಲಸವನ್ನು ಮಾಡಿದ್ದಾನೆ ಭೀಮ. ದುಷ್ಟರನ್ನು ಸಂಹಾರ ಮಾಡಿದ್ದಾನೆ. ಹಾಗಾಗಿ ಅಸಾಧಾರಣ ಹೇತುರ್ಯ ಕರ್ಮಣೋ ಯಸ್ಯ ಚೇತನಃ ಸಗೇವ ತತ್ಫಲಂ ಪೂರ್ಣಂ ಭುಂಕ್ತೆ ಅನ್ಯೋಲ್ಪಮಿತಿ ಸ್ಥಿತಿ. ಯಾರ್ಯಾರಿಗೆ ಎಷ್ಟೆಷ್ಟು ಫಲ ಬರಬೇಕು ಅಷ್ಟಷ್ಟು ಫಲ ಬರ್ತದೆ. ಈಗ ನಾಳೆ ನಾವು ಉದಾಹರಣೆ ಕೊಡಬೇಕು ಅಂದರೆ ಮಹಾಶಿವರಾತ್ರಿ ಬರ್ತಾ ಇದೆ, ನಾಡದ್ದು ರವಿವಾರ ದಿವಸ. ಹಾಗಾಗಿ ನಾವೆಲ್ಲರೂ ಸೇರಿ ಯಾಗ ಮಾಡ್ತಾ ಇದ್ದೇವೆ. ಯಾಗದಲ್ಲಿ ನಮ್ಮ ಪಾತ್ರ ಎಷ್ಟೋ ಅಷ್ಟು ನಮಗೆ ಫಲ ಬರ್ತದೆ. ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಯಾಗದಲ್ಲಿ ನಮ್ಮ ಪಾತ್ರ ಎಷ್ಟು ದೈಹಿಕವಾಗಿ, ಆರ್ಥಿಕವಾಗಿ, ಮಾನಸಿಕವಾಗಿ ಎಷ್ಟು ಮನುಷ್ಯ ಹೆಚ್ಚು ದುಡಿತಾನಲ್ಲ ಅಷ್ಟು ಅವನಿಗೆ ಪುಣ್ಯ ಬರ್ತದೆ. ನಿಮ್ಮ ಮನೆಯಲ್ಲಿ ನೀವು ಪೂಜಾ ಮಾಡ್ತೀರಿ, ನಿಮ್ಮ ಹೆಂಡತಿಗೆ ಬರಬೇಕಾದ ಪುಣ್ಯ ನಿಮ್ಮ ಹೆಂಡತಿಗೆ ಬರ್ತದೆ. ಯಾಕೆ? ನಿಮ್ಮ ಪೂಜಕ್ಕೆ ಬೇಕಾದ ಪಾತ್ರೆಗಳನ್ನು ಅಥವಾ ಅಡಿಗೆಗೆ ನೈವೇದ್ಯಕ್ಕೆ ಬೇಕಾಗಿ ಅಡಿಗೆಯನ್ನು ಇತ್ಯಾದಿಗಳನ್ನೆಲ್ಲ ವ್ಯವಸ್ಥೆ, ನಿಮ್ಮ ಪೂಜಕ್ಕೆ ಬೇಕಾದ ಹೂಬತ್ತಿ ಅನ್ರಿ, ಮಂಗಳಾರತಿ ಬತ್ತಿ ಅನ್ರಿ, ಪಾತ್ರೆಗಳನ್ನು ತೊಳೆದು ಕೊಟ್ಟದ್ದನ್ನಾಗಲಿ ಯಾವ್ಯಾವುದು ಕೆಲಸಗಳನ್ನು ಮಾಡಿದ್ದಾರಲ್ಲ ಅವ್ರಿಗೆ ಅಷ್ಟು ಫಲ ಬರ್ತದೆ. ಪ್ರಧಾನವಾಗಿ ನೀವು ಪೂಜೆ ಮಾಡಿದ್ದೀರಿ, ನಿಮಗೆ ಎಷ್ಟು ಪುಣ್ಯ ಬರಬೇಕು ಅಷ್ಟು ಪುಣ್ಯ ಕೊಟ್ಟು. ನಿಮ್ಮಲ್ಲಿ ನಿಂತು ತತ್ವಾಭಿಮಾನಿ ದೇವತೆಗಳು ನಿಮ್ಮಲ್ಲಿ ನಿಂತು ಪ್ರೇರಣೆ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಎಷ್ಟು ಪುಣ್ಯ ಬರಬೇಕು ಅಷ್ಟು ಪುಣ್ಯ ಬರುತ್ತೆ. ಆ ತತ್ವಾಭಿಮಾನಿಗಳಿಗೂ ಗುರುಗಳಾಗಿ ವಾಯುದೇವರು ನಿಂತು ಪೂಜೆಯನ್ನು ಮಾಡಿಸಿದ್ದು ಇದು ಪ್ರತಿ ವ್ಯಕ್ತಿಯಲ್ಲೇ. ಮತ್ತೆ ಸ್ವಾಮಿಗಳಾಗಲಿ, ನಾವೂ ಆಗಿರಲಿ, ಯಾರೇ ಆಗಿರಲಿ, ಯಾವುದೇ ದೇವತಾ ಕಾರ್ಯ ಮಾಡಬೇಕಾದ್ರೆ ಇಷ್ಟೆಲ್ಲ ಇರ್ತದೆ. ಕೆಟ್ಟ ಕರ್ಮಗಳನ್ನು ಮಾಡಬೇಕಾದಾಗಲೂ ಅಸುರರು ಇರ್ತಾರೆ. ಹೀಗೇನೆ ನಮಗೆ ಪಾಪ ಬರುವುದು ಎಷ್ಟು ಬರ್ತದೋ ಅದಕ್ಕಿಂತ ಹೆಚ್ಚು ಅಸುರರಿಗೆ ಬರ್ತದೆ. ಎಲ್ಲ ಕಡೆ ಹೀಗೆ ಯಾರ್ಯಾರು ಯಾವ್ಯಾವ ಕೆಲಸದಲ್ಲಿ ಎಷ್ಟೆಷ್ಟು ಇನ್ವಾಲ್ವ್ ಆಗಿ ಅಭಿನಿವೇಶವನ್ನು ಹೊಂದಿ ಕೆಲಸ ಮಾಡ್ತಾರಲ್ಲ ಅಷ್ಟು ಅವರಿಗೆ ಪುಣ್ಯ ಬರ್ತದೆ. ಭೀಮಸೇನ ದೇವರ ಪಾತ್ರ ದೊಡ್ಡದಾಗಿದೆ, ಹಾಗಾಗಿ ಅವರಿಗೆ ದೊಡ್ಡದು. ಅನಂತರದಲ್ಲಿ ಅರ್ಜುನ, ಅನಂತರದಲ್ಲಿ ಧರ್ಮರಾಜ ದೊಡ್ಡವನು. ಅವರೇ ಹೇಳ್ತಾರೆ ಮುಂದೆ ನೋಡ್ರಿ, ಹೇತವೋಪಿ ಹಿ ಪಾಪಸ್ಯ ನ ಪ್ರಾಯ ಫಲಭಾಗಿನಃ ದೇವಾ ಪುಣ್ಯಸ್ಯ ದೈತ್ಯಾಶ್ಚ ಮಾನುಷಾ ತದ್ವಿಭಾಗಿನಃ ಅಸಾಧಾರಣ ಹೇತುಶ್ಚ ಭೀಮ ಏವ ಪ್ರಕೀರ್ತಿತಃ ಯಜ್ಞಸ್ಥಿತಸ್ಯ ಜರಾಸಂಧ ವಧಾತ್ ಕರ್ಣಾತ್ ಜಯಾದಪಿ. ಜರಾಸಂಧನನ್ನು ಕೊಂದದ್ದೇ ಒಂದು ದೊಡ್ಡ ಯಾಗ. ರಾಜಸೂಯ ಯಾಗಕ್ಕಿಂತಲೂ ದೊಡ್ಡ ಯಾಗ ಅಂದರೆ ಜರಾಸಂಧನನ್ನು ಕೊಂದದ್ದಕ್ಕೆ ರಾಜಸೂಯ ಯಾಗ ಆಯಿತು. ಇಲ್ಲದೇ ಇದ್ರೆ ಆಗ್ತಿದ್ದಿಲ್ಲ. ಕೀಚಕ ಜಯಾಚ್ಚ ಕೀಚಕರನ್ನು ಮತ್ತು ಮುಂದೆ ಅಲ್ಲಿ ಹೋಗಿ ಬಾಣಾಸುರ ಇತ್ಯಾದಿ ದೈತ್ಯರಿದ್ದಾರೆ, ಅವರ ಜೊತೆಗೆ ಹೋಗಿ ಗೆದ್ದು ಭೀಮಸೇನ ದೇವರು ಕಪ್ಪು ಕಾಣಿಕೆಯನ್ನು ತಂದಿದ್ದಾರೆ. ಹಾಗಾಗಿ ದ್ವಿತೀಯ ಫಲಗುಣಶ್ಚೈವ ತೃತೀಯಸ್ತು ಯುಧಿಷ್ಠಿರ. ಎರಡನೇ ಫಲ ಬರುವುದು ಅರ್ಜುನನಿಗೆ, ಮೂರನೇ ಫಲ ಸಿಗುವುದು ಅಣ್ಣನಾದ ಮಾತ್ರಕ್ಕೆ ಅವನಿಗೆ ಫಲ ಪೂರ್ಣ ಬರಬೇಕಂತಿಲ್ಲ. ತಪ್ಪು ಕಲ್ಪನೆ ಇದೆ ನಮಗೆ. ದೊಡ್ಡವರು ಯಾರಿರ್ತಾರೆ ಅವರಿಗೆ ಪುಣ್ಯ ಬರುತ್ತದೆ. ಕೇವಲ ವಯಸ್ಸಿನಿಂದ ದೊಡ್ಡವನಾದ ಮಾತ್ರಕ್ಕೆ ಅವನಿಗೆ ಪುಣ್ಯ ಬರುವುದಿಲ್ಲ. ಯೋಗ್ಯತೆ ದೊಡ್ಡದಿರಬೇಕು. ಆ ಯೋಗ್ಯತೆ ದೊಡ್ಡದಿದ್ದದ್ದು ಭೀಮ ಮತ್ತು ಅರ್ಜುನ. ಹಾಗಾಗಿ ಮೊದಲಿಗೆ ಭೀಮ, ಅನಂತರದಲ್ಲಿ ಅರ್ಜುನ, ಅನಂತರದಲ್ಲಿ ಧರ್ಮರಾಜ. ಇದನ್ನು ಆ ಅಣ್ಣನಾದದ್ದರಿಂದ ಫಲ ಅವನಿಗೆ ಪೂರ್ಣ ಬಂದಿದೆ ಅಂತ ಹೇಳಿ ಸಂದೇಹ ಪರಿಹಾರ ಮಾಡೋದಕ್ಕಾಗಿ ಪರಮಾತ್ಮ ಅವನಲ್ಲಿ ಸಂದೇಹ ತುಂಬಿಬಿಟ್ಟ. ನೀನು ಮಾಡಿದ ಯಾಗ ಯಾವ ಯಾಗ? ಯುದ್ಧವೆಂಬ ದೊಡ್ಡ ಯಾಗ. 18 ಅಕ್ಷೋಹಿಣಿ ಸೈನ್ಯದ ಯುದ್ಧವಾಯಿತಲ್ಲ, ಆ ಯುದ್ಧದಲ್ಲಿ ಪ್ರಧಾನರಾದ ರಾಜನಾದವನು ಧರ್ಮರಾಜ. ಆ ಧರ್ಮರಾಜನಿಗೆ ಪೂರ್ಣ ಪುಣ್ಯ ಬರ್ತದೆ ಅಂತ ಆಗಿಬಿಟ್ಟರೆ ಸಮಸ್ಯೆ. ಯಾಕೆ? ಆ ಪುಣ್ಯವನ್ನು ದಕ್ಕಿಸುವ ಯೋಗ್ಯತೆ ಅವನಲ್ಲಿಲ್ಲ. ಹಾಗಾಗಿ ಅವನಿಗೆ ಸಂದೇಹ ಕೊಟ್ಟ ಪರಮಾತ್ಮ. ಎಲ್ಲ ಭೀಷ್ಮ ದ್ರೋಣಾದಿಗಳನ್ನು ನೀವು ಏನು ಮಾಡಿದ್ರಪ್ಪ? ಮೋಸದಿಂದ ಸಂಹಾರ ಮಾಡಿದಿರಿ, ಮೋಸದಿಂದ ಯುದ್ಧ ಗೆದ್ದರಿ ಅಂತ ತಲೆಯಲ್ಲಿ ಹುಳ ಬಿಟ್ಟಿದ್ದಕ್ಕೆ ಅವನಿಗೆ ಬಹಳ ದಿಗಲಾಯಿತು. ಏನು ಮಾಡಬೇಕು ಅಂತ ತಿಳಿಯಲಿಲ್ಲ. ಕೃಷ್ಣ ಹೇಳಿದ, ಹಾಗೇನಿಲ್ಲ, ಧರ್ಮಚ್ಚಲಂ ಪಾಪದಲೇಶು. ಅಧರ್ಮದಿಂದ ಅಲ್ಲ, ಸುಮ್ಮನೆ ಅಂದೆ. ಧರ್ಮದಿಂದಲೇ ಯುದ್ಧ ಮಾಡಿದ್ದು, ಧರ್ಮದಿಂದೇ ಅವರು ಸತ್ತದ್ದು. ಮೊದಲಿಗೆ ಹಾಗಂದ, ಆಮೇಲೆ ಹೀಗಂದ. ಅವನಿಗೆ ತಲೆಯಲ್ಲಿ ಅಭ್ರಂ ಸುಭ್ರಮಾಲಿ ಪ್ರಾರಂಭವಾಯಿತು.
ಆಗ ಭೀಷ್ಮಾಚಾರ್ಯರ ಹತ್ರ ಹೋಗಿ ಕೃಷ್ಣ ಉಪದೇಶ ಮಾಡಿಸ್ತಾನೆ. ಆಗಲೇ ಶಾಂತಿ ಪರ್ವ, ಅನುಶಾಸನ ಪರ್ವ ಅಂತ ಮಹಾ ಧರ್ಮಿಷ್ಠವಾದ 2 ಪರ್ವಗಳು. ದೇವರಿಗೆ ಹೇಳ್ತಾನೆ, ನಾನು ಹೇಗೆ ಉಪದೇಶ ಮಾಡಲಿ ಅಂದಾಗ ದೇವರು ಅಂತಾನೆ, ನಾನೇ ನಿನ್ನಲ್ಲಿ ನಿಂತು ಉಪದೇಶ ಮಾಡಿಸ್ತೇನೆ ಅಂತ ಹೇಳಿ ಪರಮಾತ್ಮ ಉಪದೇಶ ಮಾಡಿ ಆ ಧರ್ಮರಾಜನಿಗೆ ಬರಬೇಕಾದ ಎಷ್ಟು ಪುಣ್ಯ ಇತ್ತು ಅಷ್ಟು ಪುಣ್ಯ ಮಾತ್ರ ಕೊಟ್ಟ. ಇಲ್ಲಿಯೂ ಹಾಗೆ ಮಾಡ್ತಾ ಇದ್ದಾನೆ. ಇದು ಬಹಳ ಮಹತ್ವದ ಅಂಶ, ನಾವು ತಿಳಿದುಕೊಳ್ಳಲಿಕ್ಕೇ ಬೇಕಾದ ಅಂಶ. ಯಾರ್ಯಾರಿಗೆ ಎಷ್ಟೆಷ್ಟು ಪುಣ್ಯ ಬರಬೇಕೋ ಅಷ್ಟಷ್ಟು ಪುಣ್ಯ ಬರ್ತದೆ, ಯಾರ್ಯಾರಿಗೆ ಎಷ್ಟು ಪಾಪ ಬರಬೇಕೋ ಅಷ್ಟು ಪಾಪ. ದೊಡ್ಡ ಒಂದು ಮತ್ತೆ ಗುಡಿಯಲ್ಲೋ ಮನೆಯಲ್ಲೋ ಒಂದು ಕಳ್ಳತನ ಮಾಡಿದ್ದೆ, ಕಳ್ಳತನಕ್ಕೆ ಮಾಡಿದ ಸಪೋರ್ಟ್ ಮಾಡಿರ್ತಾರಲ್ಲ ಯಾರು, ಅವ್ರಿಗೆ ಎಷ್ಟು ಪಾಪ ಬರೋಕೆ ಅಷ್ಟೇ ಬರ್ತದೆ. ಪ್ರಧಾನ ವಿಚಾರ ಮಾಡಿ ಎಲ್ಲರನ್ನೂ ಸೇರಿಸಿ ಕಳ್ಳತನಕ್ಕೆ ಮುಂದತ್ವವನ್ನು ವಹಿಸಿದ ಯಾರೋ ಅವನಿಗೆ ಎಷ್ಟು ಪಾಪ ಬರೋಕೆ ಅಷ್ಟು ಪಾಪ ಬರ್ತದೆ. ದೊಡ್ಡದಾದ ಯಾಗ, ದೊಡ್ಡದಾದ ಭಾಗವತ ಸತ್ರ, ಪುರಾಣ ಇವುಗಳನ್ನು ಮಾಡಿಸಿದ ಪ್ರಧಾನ ಪಾತ್ರ ವಹಿಸಿದವನು ಯಾರೋ ಅವನಿಗೆ ಹೆಚ್ಚು ಪುಣ್ಯ ಬರುತ್ತದೆ. ಎಂಜಲ್ಗಾಮ್ ಮಾಡಿದವನಿಗೂ ಪುಣ್ಯ ಬರ್ತದೆ, ಬಡಿಸಿದವನಿಗೂ ಪುಣ್ಯ ಬರ್ತದೆ, ನೀರು ಬಡಿಸಿದವನಿಗೂ ಪುಣ್ಯ ಬರ್ತದೆ, ಅಡಿಗೆ ಮಾಡಿದವನಿಗೂ ಪುಣ್ಯ ಬರ್ತದೆ. ಯಾರ್ಯಾರಿಗೆ ಎಷ್ಟೆಷ್ಟು ಬರಬೇಕು ಅಷ್ಟೆಷ್ಟು ಬರ್ತದೆ. ಅಡಿಗೆ ಮಾಡಿದವನಿಗೂ ಪ್ರಧಾನ ಇದ್ದವನಿಗೂ ಅಷ್ಟೇ ಪುಣ್ಯ ಬರ್ತದೆ ಅಂತ ಒಪ್ತೀರಾ? ಇಲ್ಲ. ಹಾಗೆ ಇಲ್ಲಿಯೂ ಕೂಡ ಭೀಮಸೇನ ದೇವರಿಗೆ ಪ್ರಧಾನ ಪಾತ್ರ ಇದೆ. ಹಾಗಾಗಿ ಅವರಿಗೇನೆ ತಸ್ಮಾತ್ ಬ್ರಹ್ಮ ಪದಾವಾಪ್ತೈ ವ್ಯಾಸೋ ಭೀಮಸ್ಯ ತಂ ಕ್ರತುಂ. ಹಾಗಾಗಿ ವೇದವ್ಯಾಸ ದೇವರು ಆ ಕ್ರತು ರಾಜಸೂಯ ಎಂಬ ಯಾಗದಲ್ಲಿ ಮತ್ತು ಪ್ರಧಾನ ಪಾತ್ರ ವಹಿಸಿದ ಭೀಮನಿಗೇನೆ ಪರಿಪೂರ್ಣವಾದ ಪುಣ್ಯ ವಿಜಯ ಅವನಿಗೇ ಲಭಿಸಬೇಕಾದದ್ದು. ಅನನ್ಯ ಕೃತಮಾದಿಶ್ಯ ದಿಶಾಂ ವಿಜಯಮಾದಿಶತ್ ಅತಾಬ್ರವೀತ್ ಧನಂಜಯೋ ಧನುರ್ಧಜೋ ರಥೋ ವರಹ ಮಮಾಸ್ತಿ ತತ್ ದಿಶಾಂ ಜಯೋ ಮಮೈ ವಂಚಿತ ಪ್ರಭೋ ಅಂದಾಗ ಅಲ್ಲಲ್ಲೆಲ್ಲ ಆಯಾ ದಿಕ್ಕುಗಳಿಗೆ ಹೋಗಿ ತಾವು ದಿವ್ಯವಾದ ರಥಗಳನ್ನು ಮತ್ತು ಕುದುರೆಗಳನ್ನು ಇಟ್ಟುಕೊಂಡ ಅರ್ಜುನ ತಾನು ದಿಕ್ಕಿಗೆ ಹೋಗಿದ್ದಾನೆ. ಅಲ್ಲೆಲ್ಲ ಕಡೆಗೆ ಸಪ್ತದ್ವೀಪ ಸಪ್ತಸಾಗರಗಳಿಗೂ ಅರ್ಜುನನೇ ಹೋಗಿದ್ದಾನೆ. ಅಲ್ಲೆಲ್ಲ ಹೋಗಿ ಮತ್ತೆ ಎಲ್ಲ ಬಂಗಾರ ಮುತ್ತು ವಜ್ರ ಆಸ್ತಿ ಪಾಸ್ತಿಗಳನ್ನೆಲ್ಲ ತೆಗೆದುಕೊಂಡು ಬಂದಿದ್ದಾನೆ. ಭೀಮಸೇನ ದೇವರು ಮತ್ತು ಕೀಚಕ ಬಾಣಾಸುರ ಇತ್ಯಾದಿಗಳನ್ನು ಅವರನ್ನು ಸೋಲಿಸಿ ಅವರಿಂದ ಕಪ್ಪು ಕಾಣಿಕೆಯನ್ನು ತೆಗೆದುಕೊಂಡು ಬಂದಿದ್ದಾರೆ. ತೊಳಗಿನ ಲೋಕಕ್ಕೂ ಹೋಗಿದ್ದಾರೆ, ದೇವತೆಗಳ ಲೋಕಕ್ಕೂ ಹೋಗಿದ್ದಾರೆ. ಭೀಮಸೇನ ದೇವರು ದೇವತೆಗಳ ಲೋಕಕ್ಕೆ ಹೋಗಿದ್ದಾರೆ. ಅಲ್ಲಿ ಮತ್ತೆ ಸಿಂಹ ಮತ್ತು ಆನೆ ರೂಪದಿಂದ ಇದ್ದ ಶೇಷ ಇಂದ್ರ ಇವರೇ ಮೊದಲಾದ ದೇವತೆಗಳಿದ್ದಾರೆ. ಅವ್ರನ್ನೆಲ್ಲ ಸೋಲಿಸಿ ಅವರಿಂದ ಕಪ್ಪು ಕಾಣಿಕೆಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಊಚೇತಂ ಭಗವಾನ್ ವ್ಯಾಸೋ ಚಿತಂ ಸರ್ವಂ ತ್ವಯಾರ್ ಅರಿನ್. ಆವಾಗ ವೇದವ್ಯಾಸ ದೇವರು ಹೇಳ್ತಾರೆ, ಎಲ್ಲರನ್ನೂ ಸೋಲಿಸಿದ್ದೀರಿ, ದೇವತೆಗಳನ್ನು ದೈತ್ಯರನ್ನು ರಾಜರನ್ನು ಎಲ್ಲರನ್ನೂ ಸೋಲಿಸಿ ಆಜ್ಞೆಯ ವಾಸುದೇವಸ್ಯ ಯಜ್ಞಾಂಗಾನಿ ಸಮಾರ್ಚಯತ್. ಊಚೇತಂ ಭಗವಾನ್ ವ್ಯಾಸೋ ಜಿತಂ ಸರ್ವಂ ತ್ವಯಾರಿಹನ್ ವಿರಿಂಚ ಸರ್ವಜಿತ್ ಪೂರ್ವಂ ದ್ವಿತೀಯತ್ವಂ ಇಹಾಭವಃ. ವ್ಯಾಸದೇವರು ಒಂದೇ ಒಂದು ಮಾತು ಹೇಳ್ತಾರೆ, ನೋಡಪ್ಪ, ಹಿಂದೆ ಬ್ರಹ್ಮದೇವರು ಈ ಯಾಗವನ್ನು ಮಾಡಿದ್ದರು, ಎಲ್ಲರನ್ನು ಗೆದ್ದು ಎಲ್ಲ ಸಾಮಗ್ರಿಯನ್ನು ಒದಗಿಸಿಕೊಂಡು ಈ ಮಹಾಯಾಗವನ್ನು ಮಾಡಿದರು ಬ್ರಹ್ಮದೇವರು. ಆ ಬ್ರಹ್ಮದೇವರ ತರುವಾಯ ಮಾಡಿದ ಯಾಗ ಅಂದರೆ ಭೀಮ ನೀನೇ. ವಿರಿಂಚ ಸರ್ವಜಿತ್ ಪೂರ್ವಂ ದ್ವಿತೀಯಸ್ತ್ವಂ ಇಹಾಭವಃ ಇತ್ಯುಕ್ತ ಇವಂ ಸಮಾಶ್ಲಿ ಯಜ್ಞಾಂಗಾನಿ ಸಮಾದಿಶತ್. ಅದ್ಭುತವಾಗಿ ಯಜ್ಞವನ್ನು ಅಲ್ಲಿ ಮಾಡಿ ಪೂರ್ಣವಾದ ಪುಣ್ಯವನ್ನು ಭಗವಂತ ಭೀಮಸೇನ ದೇವರಿಗೆ ಕೊಟ್ಟಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.